ಹಲೋ ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ RVK ಸ್ಟುಡಿಯೋಸ್ಗೆ ಸ್ವಾಗತ. ನಾನಿವತ್ತು ಮಾತಾಡೋದಕ್ಕೆ ಅಂತ ಬಂದಿರತಕ್ಕಂಥ ಟಾಪಿಕ್ ಬಂದು ಭಾನುವಾರ ಯಾಕೆ ರಜೆ ಕೊಡಲಾಗುತ್ತೆ, ಈ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ, ಒಂದಷ್ಟು ಇನ್ಫಾರ್ಮೇಷನ್ಸ್ ಜೊತೆಗೆ. ಅದಕ್ಕೂ ಮುಂಚೆ ಯಾರ್ಯಾರು RVK ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ವಿಡಿಯೋ ಕೊನೆಯಲ್ಲಿ ಈ ವಿಡಿಯೋ ಇಷ್ಟ ಆದರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರಿಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತ ಬನ್ನಿ ತಡ ಯಾಕೆ ಮಾಡೋಣ. ಎಸ್, ನಮ್ಮ ಹಿಸ್ಟ್ರಿನ ಎಷ್ಟೇ ಡಿಸ್ಕಸ್ ಮಾಡ್ತೀವಿ ಅಂದರೂ ಅಲ್ಲಿ ಒಂದು ಸಲ ಬಂದ್ಬಿಟ್ಟು ಬ್ರಿಟಿಷರು ಹಿಂಗೆ ಹಾಯ್ಕೊಂಡು ಹೋಗ್ತಾರೆ. ಹಾಗಾಗಿ ಈ ವಿಷಯ ಮಾತಾಡಬೇಕು ಅಂದರೂ ಕೂಡ ಬ್ರಿಟಿಷರ ಬಗ್ಗೆ ಮಾತಾಡಲೇಬೇಕು. ಇದಕ್ಕೂ ಮುಂಚೆ, ಸ್ವತಂತ್ರ ಸಿಗೋದಕ್ಕಿಂತ ಮುಂಚೆ, ಎಷ್ಟೋ ವರ್ಷಗಳ ಮುಂಚೆ, 100 ವರ್ಷಗಳ ಮುಂಚೆ ನಮ್ಮ ಭಾರತದಲ್ಲಿ ಇವಾಗಿನ ಥರ ಪದ್ಧತಿ ಇರಲಿಲ್ಲ. ವಾರದ 7 ದಿನ ಕೆಲಸ ಮಾಡ್ತಾಯಿದ್ರು. ಅವತ್ತಿನ ದಿನ ಸೋಮವಾರದಿಂದ ಹಿಡಿದು ನೆಕ್ಸ್ಟ್ ಸೋಮವಾರದವರೆಗೂ, ಅಂದರೆ ರೆಸ್ಟ್ ಅನ್ನೋದು ಇರಲೇ ಇಲ್ಲ. 24/7 ಅವರು ವರ್ಕ್ ಮಾಡ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು. ಸೊ ಇಂಥ ಟೈಮಲ್ಲಿ ಇದಕ್ಕೂ ಮುಂಚೆ ನಾವು ಬ್ರಿಟಿಷರ ಬಗ್ಗೆ ತಿಳ್ಕೋಬೇಕು. ಬ್ರಿಟಿಷರು ನಂಬಿದ್ದಂಥ ದೇವರು ಬಂದು ಕ್ರಿಶ್ಚಿಯನ್ ದೇವರು. ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ವೋ, ಅವರು ಕ್ರಿಶ್ಚಿಯನ್ ಧರ್ಮದ ಪಾಲಕರಾಗಿದ್ದರು. ಕ್ರಿಶ್ಚಿಯನ್ ದೇವ್ರನ್ನ ನಂಬ್ತಾ ಇದ್ರು. ಅವರ ಒಂದು ನಂಬಿಕೆಯ ಪ್ರಕಾರ ಕ್ರಿಶ್ಚಿಯನ್ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಸೋಮವಾರದಿಂದ ಶನಿವಾರದವರೆಗೂ ಕ್ರಿಶ್ಚಿಯನ್ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಭಾನುವಾರದ ದಿನ ರಜೆ ತಗೋತಾನೆ, ರೆಸ್ಟ್ ಮಾಡ್ತಾನೆ. ಇದು ಅವರು ನಂಬಿದಂಥ ಒಂದು ನಂಬಿಕೆ ಆಗಿತ್ತು, ಅವರ ಒಂದು ನಂಬಿಕೆ ಆಗಿತ್ತು. ಹಾಗಾಗಿ ಅವರು ದೇವರಾಗಿ, ನಮ್ಮ ದೇವರು ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಮಾಡಿ ಅವರೇ ಭಾನುವಾರ ದಿನ ರಜೆ ತಗೋಬೇಕಾದ್ರೆ ನಾವು ಮನುಷ್ಯರು, ನಾವು ಕೂಡ ಸಂಡೇ ರಜೆ ತಗೋಬೇಕು ಅನ್ನೋ ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ಅವರ ಒಂದು ಮೂಢನಂಬಿಕೆನೋ ಗೊತ್ತಿಲ್ಲ, ಮೂಢನಂಬಿಕೆಯಿಂದ ಆ ಒಂದು ರೂಲ್ಸ್ನ ತೊಗೊಂಡ್ಬರ್ತಾರೆ. ಸಂಡೇ ರಜೆ ಕೊಡೋಣ, ಸಂಡೇ ದಿನ ರಜೆನ ಘೋಷಿಸಲಾಗುತ್ತೆ. ಬೇರೆ ಕಡೆ ಎಲ್ಲ ಇದನ್ನು ಘೋಷಣೆ ಮಾಡ್ತಾರೆ. ನಮ್ಮ ಭಾರತದಲ್ಲಿ ಈ ರೂಲ್ಸ್ ಯಾವಾಗ ಬರುತ್ತೆ? 1843ರಲ್ಲಿ ISO, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಆಫ್ ಸ್ಟ್ಯಾಂಡರ್ಡೈಸೇಷನ್, ಅಂದರೆ ISO ಪ್ರಕಾರ ವಾರದಲ್ಲಿ ಭಾನುವಾರವನ್ನು 7ನೇ ದಿನ ಅಥವಾ ರಜೆ ದಿನ ಅಂತ ಅವರು ಘೋಷಣೆ ಮಾಡ್ತಾರೆ. ಹಾಗಾಗಿ ಇದು ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದು ಯಾರಿಗೆ? ಕ್ರಿಶ್ಚಿಯನ್ ಧರ್ಮ ಪಾಲಕರಿಗೆ. ಈ ಕ್ರಿಶ್ಚಿಯನ್ ಧರ್ಮದ ಪಾಲಕರು ಅವರು ಚರ್ಚ್ಗೆ ಹೋಗೋದಕ್ಕೆ ಅಂತ ಸಂಡೇನ ಬಿಟ್ಕೋತಾರೆ, ರಜೆ ಸಿಗುತ್ತೆ. ಹಾಗಾಗಿ ಅವರು ಸಂಡೇ ದಿನ ಅವರು ಚರ್ಚ್ಗೆ ಹೋಗೋದಕ್ಕೆ ಅಂತ ಅವರು ಆ ದಿನವನ್ನು ಮೀಸಲಾಗಿಡ್ತಾರೆ. ಬಟ್ ನಮ್ಮ ಭಾರತದಲ್ಲಿ ಅಷ್ಟು ಕ್ರಿಶ್ಚಿಯನ್ ಧರ್ಮದ ಪಾಲಕರಿಲ್ಲ. ಹಾಗಾಗಿ ನಮ್ಮ ಭಾರತೀಯ ಕಾರ್ಮಿಕರು ವಾರದ 7 ದಿನ ಕೆಲಸ ಮಾಡಬೇಕಾಗಿತ್ತು. ಬಟ್ ಈ ರೂಲ್ಸ್ ಬಂದ ಮೇಲೆ ಸಾಕಷ್ಟು ಜನಕ್ಕೆ ರಿಲೀಫ್ ಕೂಡ ಆಯಿತು. ಇದು 1843ರಲ್ಲಿ ನಮ್ಮ ಭಾರತದಲ್ಲಿ ಈ ರೂಲ್ಸ್ ಜಾರಿಗೆ ಬಂದಿದ್ದರಿಂದ ಸಾಕಷ್ಟು ಕೂಲಿ ಕಾರ್ಮಿಕರಿಂದ ಹಿಡಿದು ಸಾಕಷ್ಟು ಎಂಪ್ಲಾಯೀಸ್ಗಳಿಗೆ, ಸಾಕಷ್ಟು ಕೆಲಸಗಾರರಿಗೆ ಅದೊಂದು ರೂಲ್ಸ್ ಥರ ನಡ್ಕೊಂಡು ಬರುತ್ತೆ 1843ರಿಂದ. ಅದಾಗಿ ಒಂದೇ ವರ್ಷದಲ್ಲಿ 1844ರಲ್ಲಿ ಸ್ಕೂಲ್ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮೈಂಡ್ ರಿಲ್ಯಾಕ್ಸೇಷನ್ ಆ್ಯಂಡ್ ಬಾಡಿ ರಿಲ್ಯಾಕ್ಸೇಷನ್ ಇವೆರಡು ಕಾರಣದಿಂದ ಅವ್ರಿಗೂ ಕೂಡ ಸಂಡೇ ರಜೆ ಕೊಡಬೇಕು ಅಂತ ಒಂದು ರೂಲ್ಸ್ ಬರುತ್ತೆ. ಅದಾದ ನಂತರ ಮತ್ತೆ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ 1947ನಲ್ಲಿ. ಇದೇ ರೂಲ್ಸ್ ಮತ್ತೆ ನಮ್ಮ ಇಂಡಿಯನ್ಸ್ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ಇದಿಷ್ಟು ನಮ್ಮ ಸಂಡೇ ಯಾಕೆ ರಜೆ ಕೊಡ್ತಾರೆ, ಇದ್ರ ಹಿಂದೆ ಇರ್ತಕ್ಕಂಥ ಸೀಕ್ರೆಟ್, ಇದ್ರ ಹಿಂದೆ ಇರ್ತಕ್ಕಂಥ ಒಂದು ಹಿಸ್ಟ್ರಿ. ಓಕೆ, ಈ ವಿಷಯ ಯಾರ್ಯಾರಿಗೆಲ್ಲ ಗೊತ್ತಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಗೊತ್ತಿಲ್ಲದೆ ಇರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ಥರದ್ದು ಹೊಸ ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಮುಂದೆ ಬರ್ತೀನಿ. ಅಲ್ಲಿವರೆಗೂ